ಜಮೀನಿನ ನಿವೇಶನಕ್ಕೂ ರಸ್ತೆ ಕೂತು ಅಪ್ಪಳಿಸ್ತಿದ್ರೆ ಮನೆಯಲ್ಲಿ ಹುಡುಗರಿಗೆ ಮದುವೆನೇ ಆಗಲ್ಲ, ಹೆಣ್ಮಕ್ಳೇ ಬರಲ್ಲ ಮನೆಗೆ. ಮತ್ತು ತಂದೆಯವ್ರಿಗೆ ಯಾವಾಗೂ ಏನು ಕಿಡ್ನಿ ಕಾಯಿಲೆ ಅಂತ ಹೇಳೋದು, ಡಯಾಲಿಸಿಸ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋದು, ಮನೆಯಲ್ಲಿ ದೊಡ್ಡ ಮಗ ಸೂಸೈಡ್ ಮಾಡ್ಕೊಂಬಿಟ್ಟ ಅಂತ ಹೇಳೋದು. ಈ ಥರ ಒಂದ್ರ ಮೇಲೆ ಸಮಸ್ಯೆಗಳು ಜಮೀನಿನ ರಸ್ತೆ ಕೂತಿಂದ ಆಗಿರುತ್ತೆ ಮೇಡಮ್. ಆ ರಸ್ತೆ ಕೂತು ಯಾವ ಮಟ್ಟಿಗೆ ಹಿಂಸೆ ಮಾಡುತ್ತಂದರೆ, ಶುಭವಾದ ಜಾಗದಲ್ಲಿ ಬೋರೆಲ್ ಹಾಕಕ್ಕೆ ಬಿಡೋದಿಲ್ಲ ಅಲ್ಲಿ, ಮತ್ತು ನಿಷಿದ್ಧವಾದ ಜಾಗಕ್ಕೆ ತೊಗೊಂಡೋಗಿ ಟ್ರಾನ್ಸ್ಫಾರ್ಮರ್ ಹಾಕ್ಸುತ್ತೆ. ಬರಬಾರ್ದ ಜಾಗಕ್ಕೆ ಒಂದು ದೊಡ್ಡ ಹಳ್ಳ ಬಂದು ಕೂತ್ಕೊಳುತ್ತೆ. ಮತ್ತು ಬೆಳೆ ಮಾಡ್ತಾರೆ, ಎಲ್ಲರಿಗೂ ಲಾಭ ಸಿಕ್ಕಿರುತ್ತೆ, ಇವರು ಮಾರಕ್ಕೆ ಹೋದಾಗ ಆ ರೇಟ್ ಬಿದ್ದೋಗಿ ಲಾಸ್ ಆಗೋ ಥರ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ರಸ್ತೆ ಮೇಲೆ ಅವಲಂಬಿತವಾಗಿರೋ ಬೋರ್ವೆಲ್ ಮೇಲೆ ಅವಲಂಬಿತವಾಗಿರೋ ಒಂದು ಟ್ರಾನ್ಸ್ಫಾರ್ಮರ್ ಮೇಲೆ ಅವಲಂಬಿತವಾಗಿರೋ ಒಂದು ಕಳ್ಳತನ ಮಾಡುವಂಥ ನಮ್ಮ ಲೇಬರ್ಸು, ಇದೆಲ್ಲ ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಅವಲಂಬಿತವಾಗಿ ಆಗಿರುತ್ತೆ ಮೇಡಮ್. ಹಾಗಾಗಿ ಜಮೀನು ಭೇದ ಭಾವ ಮಾಡಬಾರ್ದು. ನಿವೇಶನಕ್ಕೂ ಸಹ ಏನು ಫಲ ಇದೆ ಅದೇ ಫಲ ಅಲ್ಲೂ ಸಿಗುತ್ತೆ ಮೇಡಮ್. ರಸ್ತೆ ಕುತ್ತು ಅಂತ ಕಡೆಗಣಿಸುವಂತಿಲ್ಲ. ರಸ್ತೆ ಕುತ್ತು ಶುಭವಾಗಿದ್ದರೆ ಅದನ್ನು ನೀವು ಲಾಭ ಪಡಿತೀರ. ರಸ್ತೆ ಕುತ್ತು ನೆಗೆಟಿವ್ ಅಂತಂದಾಗ ಸೈಂಟಿಫಿಕ್ ವಾಸ್ತುವಿನ ದುಷ್ಯಂತು ನಿಮ್ಮ ಮನೆ ಮಗನಾಗಿ ನಿಮಗೆ ಸೇವೆ ಮಾಡ್ತಾನೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ, ಮತ್ತು ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾನೆ. ನೀವು ಅದನ್ನು ಸೂಕ್ಷ್ಮಗಿರಿಯಲ್ಲಿ ನೋಡಿ ಅಳತೆ ಬರೆದು ಕಳಿಸಿದ್ದಲ್ಲಿ ಪರಿಹಾರ ಬರ್ಕೊಡ್ತೀನಿ. ಆ ಪರಿಹಾರನ ನೀವು ಒಪ್ಪಿಕೊಳ್ಳುವಂಥ ಮನಃಶಕ್ತಿ ಇದ್ದರೆ ಆ ರಸ್ತೆ ಕೂತು ನೀವು ಪರಿಗಣನೆ ಮಾಡ್ದಂಗೆ, ಮೇಡಮ್ ಹೇಳ್ದಂಗೆ ಕೇರ್ಲೆಸ್ ಮಾಡೋಂಗಿಲ್ಲ, ವಿಕ್ಟ್ರಿ ನಿಮ್ಮದು. ಇಷ್ಟವರೆಗೂ ಶುಭ ಮತ್ತು ಅಶುಭ ರಸ್ತೆ ಕುತ್ತುಗಳ ಬಗ್ಗೆ ಹೇಳಿದ್ರಿ. ವೀಕ್ಷಕರು ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು ಅಂದರೆ ನೀವು ಯಾವ ರೀತಿ ಪರಿಹಾರ ಅವ್ರಿಗೆ ಕೊಡ್ತೀರಾ? ನಾನು ಮೊದಲೇ ತಿಳಿಸಿದಂತೆ ನಾನು ತಲೆ ತಗ್ಗಿಸಿ ಸೇವೆ ಮಾಡೋಕ್ಕೆ ರೆಡಿ ಇದ್ದೀನಿ. ಜನಗಳಿಗೆ ಶುಭ ರಸ್ತೆ ಕೂತಿದ್ದು ಲಾಭ ಇದ್ದರೆ ಅವರು ನನ್ನನ್ನೇನು ಕನ್ಸಲ್ಟ್ ಮಾಡೋದು ನೆಸೆಸಿಟಿ ಇಲ್ಲ. ಒಂದು ವೇಳೆ ಅವ್ರಿಗೆ ಡೌಟ್ ಒಪಿನಿಯನ್ ಬೇಕು ಅಂತಿದ್ರೆ ಅವರು ಸರಿಯಾದ ಅಳತೆ ಮಾಡಿ ಬರೆದು ಕಳಿಸಿದ್ರೆ, ನೆಗೆಟಿವ್ ಇದ್ದರೂ ಸಹ -× ಪಾಸಿಟಿವ್ ಅಂತ ಹೇಗೆ ಹೇಳ್ತಾರೆ, ಪ್ಲಸ್ ಅಂತ ಹೇಗೆ ಹೇಳ್ತಾರೆ, ಆ ಥರ ಅದನ್ನು ಅವ್ರಿಗೊಂದು ವರ್ಗೀಕರಣ ಮಾಡಿಕೊಟ್ಟು ಅದು ಸಹಾಯ ಮಾಡ್ತೀನಿ ಅನ್ನೋದನ್ನು. ನೆಗೆಟಿವ್ ಅನ್ನೋದೇನಿದೆ ಅದನ್ನು ಮಾಡ್ಬೋದು. ಕಣ್ಣು ದೃಷ್ಟಿ ಗಣಪತಿಯಿಂದ ಪರಿಹಾರ ಸಿಗೋಣ ಮೇಡಮ್.